ಎಸ್ಐಆರ್ ಬೇಡವೇ ಬೇಡ, ಎಸ್ಐಆರ್ ಬೇಡವೇ ಬೇಡ, ಹಕ್ಕುಗಳನ್ನು ಕಸಿದುಕೊಳ್ಳುವ ಈ ಮತದಾರ ಪಟ್ಟಿಯಲ್ಲಿ ಇಲ್ಲದವರು ಇವರು ಭಾರತೀಯ ಪ್ರಜೆಯ, ಇವರಿಗೆ ಪೌರತ್ವ ಇದೆ ಅಂತ ತನಿಖೆ ಮಾಡ್ತಾರಂತೆ. ಆಗ ಹೇಳಿ, ತನಿಖೆ ಮಾಡಿ ನಮ್ಮನ್ನು ಪುನಃ ಭಾರತ ಪ್ರಜೆ ಅಲ್ಲ ಅಂತ ಆದ್ರೆ ಎಷ್ಟೋ ಎಷ್ಟೋ ವರ್ಷ, ನೂರಾರು ವರ್ಷ ಈ ಭೂಮಿಯಲ್ಲಿ ಬಾಳಿ ನಾವು ಎಲ್ಲಿಗೆ ಹೋಗುವುದು? ನಾವು ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಯಾರನ್ನು ಡಿಲೀಟ್ ಮಾಡಿದಾರ, ಆ ಡಿಲೀಟ್ ಮಾಡಿದವರು ಎಂತ ಅಧಿಕಾರಿ ಇರ್ಬೋದು, ಅವರು ಇಲ್ಲಿಂದ ಹೋಗ್ಬೇಕು. ಅವರು ಭಾರತೀಯರಲ್ಲ. ಒಂದು ವೇಳೆ ಅವರು ಭಾರತೀಯರು ಇದ್ದಿದ್ದರೆ ಈ ಭಾರತೀಯರ ಬಗ್ಗೆ ಅವರಿಗೆ ಕಾಳಜಿ ಇರ್ತಿತ್ತು, ದೇಶ ಪ್ರೇಮ ಇರ್ತಿತ್ತು. ಭಾರತೀಯರನ್ನು ಗೌರವ ಇದ್ದವರನ್ನು ಅವರನ್ನು ಎಲ್ಲರ ಹೆಸರು ಡಿಲೀಟ್ ಮಾಡುದು, ಅವರ ಮತದಾರ ಪಟ್ಟಿಯಿಂದ ಅವರನ್ನು ತೆಗೆದು ಹಾಕುವುದು, ಅದು ಎಂತ ದೇಶ ಪ್ರೇಮ? ಅಂತ ದೇಶ ಪ್ರೇಮ ಗಾಂಧೀಜಿಯವರು ನಮ್ಗೆ ಕಲಿಸಿಕೊಡ್ಲಿಲ್ಲ. ಅಂತ ದೇಶ ಪ್ರೇಮ ಅಂಬೇಡ್ಕರ್ ಅವರು ನಮ್ಮ ಆ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಯಾವತ್ತಿಗೂ ಅಂತ ಹಾಗೆ ಮಾಡ್ಲಿಲ್ಲ. ಆದರೆ ಈಗ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ದೇಶ ದ್ರೋಹಿಗಳು. ಅವರು ಬೇರೆ ಬೇರೆ ಹುದ್ದೆಗಳಿದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ. ಹಾಗಿರುವಾಗ ಒಂಥರದ ನಮ್ಗೆ ನಾಚಿಕೆ ಆಗ್ಬೇಕು, ಬೇಜಾರಾಗ್ಬೇಕು. ಇದೊಂದು ದುಃಖದ ಸಮಯ ಅಂತ ನಾನು ಹೇಳ್ತಿದ್ದೇನೆ. ನಾವು 18 ವರ್ಷ ತುಂಬಿದ ನಂತರ ಇಷ್ಟರವರೆಗೆ ನಾವು ಎಷ್ಟು ಮತದಾನ ಹಾಕಿದ್ದೇವೆ. ಈ ಮತದಾನ ಹಾಕಿದಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನು ಇಲ್ಲಿನ ಪೌರತ್ವವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಕೂಡ SIR ನ ಒಂದು ನಮಗೆ ಸಿಕ್ಕಿದಂತ ಒಂದು ಮಾಹಿತಿ. ಅದೇ ರೀತಿ ಕೂಡ ಒಂದು ಕುಟುಂಬಕ್ಕೆ 6 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳಿದ್ರೆ ಅವರನ್ನು ಕೂಡ ನಾವು ತನಿಖೆಗೆ ಒಳಪಡಿಸ್ತೇವೆ, ಮತ್ತೆ ಅವರಿಗೆ ಕೂಡ ನಾವು ನೋಟಿಸ್ ಜಾರಿ ಮಾಡುತ್ತೇವೆ ಎಂಬುದು ಕೂಡ SIR ನ ಒಂದು ನಿಲುವು. ಇದು ಇಂಥ ಒಂದು ಜನರನ್ನು ಅಧೋಪತಕ್ಕೆ ಒಂದು ತಳ್ಳುವಂತ ಒಂದು ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ನಾವಿಲ್ಲಿ ಎಲ್ಲಾ ಪ್ರಜೆಗಳು, ನಾವು ಇಲ್ಲಿ ಮತ ಹಾಕಿದಂತ ಎಲ್ಲ MLAಗಳಾಗಿರಲಿ, ಮಿನಿಸ್ಟರ್ಗಳಾಗಿರಲಿ, ಅವರೆಲ್ಲ ನಮ್ಮ ಸೇವಕರು. ಆ ಸೇವಕರು ನಮ್ಮನ್ನು ಆಳಬೇಕಾಗಿದೆ. ಆದ್ರೂ ಕೂಡ ಅವರು ಈಗ ನಮ್ಮನ್ನು ಗುಲಾಮರಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ, ರಸ್ತೆ ಬದಿಗೆ ತಂದು ನಿಲ್ಲಿಸುವಂತ ಪರಿಸ್ಥಿತಿ ಬಿಟ್ಟಿದೆ. ನಮ್ಮ ಮಕ್ಕಳಿಗೆ ಒಂದು ಹೈಯರ್ ಎಜುಕೇಶನ್ ಮಾಡುವಂತ ಪರಿಸ್ಥಿತಿ ಕೂಡ ಇರಲ್ಲ. ನಾವು ಇವರ ಗುಲಾಮಗಿರಿಯಲ್ಲಿ ನಾವು ಬದುಕುವಂತ ಪರಿಸ್ಥಿತಿ ನಮಗೆ ಬರಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ